ಎಲ್ಲರಿಗೂ ನಮಸ್ಕಾರ. ಶ್ರೀ ಸಾಯಿ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ. ಶ್ರೀ ಸಾಯಿ ಕಾಲೇಜ್ ಒಳಗ ನಾನು 11ನೇ ತರಗತಿ ಒಳಗ ವ್ಯಾಸಂಗ ಮಾಡತ್ತೀನಿ. ನನ್ನ ಹೆಸರು ತೇಜಸ್ವಿನಿ ಸುರೇಶ್ ತಿಂಡಿ. ನಾ ಈ ಕಾಲೇಜ್ ಒಳಗ ನೋಡಿದಂಗ ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಿಗೂ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರ. ಮಾನಸಿಕ ಹಾಗೂ ದೈಹಿಕವಾಗಿ ಬೆಳವಣಿಗೆ ಆಗಲಿ ಅಂತ ಹೇಳಿ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಇಲ್ಲಿ ಆಯೋಜನೆ ಮಾಡ್ತಾರ. ಸಾಂಸ್ಕೃತಿಕ ಚಟುವಟಿಕೆಗಳ ವಿಷಯಕ್ಕೆ ಬಂದ್ರ ಇಲ್ಲಿ ಮೆಹಂದಿ ಸ್ಪರ್ಧೆ ಆಗಿರ್ಬೋದು, ಗಾಯನ ಸ್ಪರ್ಧೆ ಆಗಿರ್ಬೋದು, ಪ್ರಬಂಧ ಸ್ಪರ್ಧೆ, ಆಶುಭಾಷಣ ಸ್ಪರ್ಧೆ, ಹೀಗೆ ಬೇರೆ ಬೇರೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಆಯೋಜನೆ ಮಾಡ್ತಾರ. ಹಂಗ ನಮ್ಮ ಭಾರತೀಯ ಸಾಂಸ್ಕೃತಿಕ ಹಬ್ಬಗಳಾಗಿರುವಂತಹ ಸಂಕ್ರಾಂತಿ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಹಬ್ಬಗಳನ್ನ ಕೂಡ ಇಲ್ಲಿ ನಮ್ ಸಂಸ್ಕೃತಿಯನ್ನ ಉಳ್ಸೋಕೋಸ್ಕರ ಆಚರಣೆ ಮಾಡ್ತಾರ. ಹಂಗ ನಮಗ ಕಲಿಯುವುದ ಉತ್ತಮವಾದ ಶಿಕ್ಷಣದೊಂದಿಗೆ ಯಾರ ಜೊತೆ ಹೆಂಗ್ ಬಿಹೇವ್ ಮಾಡ್ಬೇಕು, ಒಳ್ಳೆ ಸಂಸ್ಕೃತಿಯನ್ನ ಕೂಡ ಕಲಿಸ್ಕೊಡ್ತಾರ. ಹಂಗ ಇಲ್ಲೇ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ CA, CS, PC, KS, IS ಗಳಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡ್ತಾರೆ. ಹಂಗ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ JEE, NEET, KCET, BSc ಅಗ್ರಿಗಳಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ತರಬೇತಿಯನ್ನ ಕೊಡ್ತಾರೆ. ಹಂಗ ನಾ ಇಲ್ಲಿ ನೋಡ್ದಂಗ ವೆಲ್ ನೋನ್ ಟೀಚರ್ಸ್ ಎಲ್ಲರೂ ಕೂಡ ರಿಸರ್ಚಬಲ್ ಪರ್ಸನ್ಸ್ ಅಂತಂದ್ರೆ ಹೆಚ್ಚಿನ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿದವರಾಗ್ಯಾರ. ಇದರಿಂದ ನನಗೆ ಏನ್ ಕಾನ್ಫಿಡೆನ್ಸ್ ಬಂದೈತೆ ಅಂದ್ರೆ, ನಾನ್ ಸ್ಟಾರ್ಟಿಂಗ್ ಅಡ್ಮಿಷನ್ ಮಾಡಕ್ ಬಂದಾಗ ಧಾರವಾಡದೊಳಗ ಬೇರೆ ಕಾಲೇಜ್ಗಳೆಲ್ಲ ನೋಡಿದಾಗ ನನ್ ಪರ್ಸೆಂಟೇಜ್ಗೆ ಹೆಚ್ಚಿನ ಒಂದು ಅಮೌಂಟ್ ಅನ್ನ ಕೇಳಿದ್ರು. ಆದ್ರೆ ನಾ ಈ ಶ್ರೀ ಸಾಯಿ ಕಾಲೇಜ್ ಒಳಗ್ ಬಂದಾಗ ನಾನ್ ಕೊಡುವಷ್ಟು ಅಮೌಂಟ್ಗೆ ಸೀಟ್ ಕೊಟ್ಟಿದ್ದಲ್ದ ನನಗೆ ಇಲ್ಲೇ ಈಗ ಸ್ಯಾಟಿಸ್ಫ್ಯಾಕ್ಷನ್ ಐತಿ. ಇವ್ರು ಕೊಡುವಂತ ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನ ನೋಡಿ ನನಗೆ 75% ಆಗಿದ್ದು 85 to 90 ನಾನ್ ಮಾಡುವಷ್ಟು ಕಾನ್ಫಿಡೆನ್ಸ್ ಬಂದೈತಿ. ಐ ಆಮ್ ಪ್ರೌಡ್ ಟು ಬಿ ದ ಸ್ಟೂಡೆಂಟ್ ಆಫ್ ದಿ ಶ್ರೀ ಸಾಯಿ ಕಾಲೇಜ್. ಥ್ಯಾಂಕ್ ಯು.